ಭಾರತ ಅಮೆರಿಕ ಡೀಲ್ ಫೈನಲ್. ಗ್ಯಾಸ್ ಖರೀದಿಸಲು ಒಪ್ಪಿದ ಭಾರತ, ಟ್ಯಾರಿಫ್ ತೆಗೆಯೋಕೆ ಮುಂದಾದ ಟ್ರಂಪ್, ಮತ್ತೆ ಅಮೆರಿಕ ಜೊತೆ ದೋಸ್ತಿ. ನಮಸ್ಕಾರ ಸ್ನೇಹಿತರೆ, ಕಡೆಗೂ ಭಾರತ ಅಮೆರಿಕ ಟ್ರೇಡ್ ಡೀಲ್ ಆಗೋ ಸಂದರ್ಭ ಹತ್ತಿರ ಬಂದಂಗೆ ಕಾಣಿಸ್ತಾ ಇದೆ. ಸಂಬಂಧ ಸುಧಾರಿಸೋ ಸೂಚನೆ ಸಿಗ್ತಾ ಇದೆ. ಎರಡೂ ದೇಶಗಳು ಟ್ರೇಡ್ ಡೀಲ್ ಆಲ್ಮೋಸ್ಟ್ ಫೈನಲ್ ಆಗಿದೆ ಅಂತ ಹೇಳಿ ಇಬ್ಬರು ಹೇಳಿದ್ದಾರೆ. ಒಬ್ರಿಗೊಬ್ರು ಕೊಡುಕೊಳ್ಳುವಿಕೆ ಶುರು ಮಾಡಿದ್ದಾರೆ. ಟ್ರಂಪ್ ಟ್ಯಾರಿಫ್ ತೆಗೆಯೋ ಸೂಚನೆ ಕೂಡ ಕೊಟ್ಟಿದ್ದಾರೆ. ಹಾಗಿದ್ರೆ ಎಲ್ಲ ಸರಿ ಹೋಯ್ತಾ? ಭಾರತ ಅಮೆರಿಕ ಮತ್ತೆ ಮುಂಚಿನ ತರ ಫ್ರೆಂಡ್ಸ್ ಆಗ್ತಾರಾ? ಅಮೆರಿಕವನ್ನ ಭಾರತ ನಂಬಬಹುದಾ? ಇಂಥ ಚಮತ್ಕಾರ ನಡೆದಿದ್ದು ಹೇಗೆ? ಟ್ರಂಪ್ ಎಗರಾಟ ಕಮ್ಮಿ ಮಾಡೋಕೆ ಭಾರತ ಏನ್ ಮಾಡ್ಬೇಕಾಗಿ ಬಂತು? ಟ್ರೇಡ್ ಡೀಲ್ ನಲ್ಲಿ ಏನೆಲ್ಲ ಆಗ್ತಾ ಇದೆ ಎಲ್ಲವನ್ನ ಈ ವರದಿಯಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಟ್ರೇಡ್ ಡೀಲ್ ಫೈನಲ್. ಸ್ನೇಹಿತರೆ, ಹೀಗೆ ಒಮ್ಮಿಂದೊಮ್ಮೆಲೆ ಎಲ್ಲ ಸರಿ ಹೋಯ್ತು, ಎಲ್ಲ ಕ್ಲಿಯರ್ ಆಯ್ತು ಅಂತ ಹೇಳ್ತಿರೋದಕ್ಕೆ ಕಾರಣ ಟ್ರೇಡ್ ಡೀಲ್. ಇದೊಂದು ವಿಚಾರ ಕಳೆದ 8 ತಿಂಗಳಿಂದ ಭಾರತ ಅಮೆರಿಕ ನಡುವೆ ಬಗೆಹರಿಯದ ಕಗ್ಗಂಟಾಗಿತ್ತು. ಟ್ರಂಪ್ ಜೋಳ ತಗೊಳ್ಳಿ ಅಂತ ಜೋತು ಬಿದ್ರೆ ಭಾರತ ಆಗಲ್ಲರಿ ಅಂತ ಪಟ್ಟು ಹಿಡಿದಿತ್ತು. ಹಾವು ಸಾಯದೆ ಕೋಲು ಮುರಿಯದೆ ಒಪ್ಪಂದ ಯಾವ ಕಡೆಗೂ ಹೋಗದೆ ನಿಂತಲ್ಲೇ ನಿಂತ್ಕೊಂಡಿತ್ತು. ಆದ್ರೆ ಈಗ ಕಡೆಗೂ ಡೀಲ್ ಫೈನಲ್ ಆಗಿರೋ ಸೂಚನೆಗಳು ಸಿಗ್ತಿವೆ. ಅದು ಒಂದು ಕಡೆಯಿಂದಷ್ಟೇ ಅಲ್ಲ, ಎರಡೂ ಕಡೆಯಿಂದ ಶುಭ ಸೂಚನೆ ಬರ್ತಾ ಇದೆ. ನವೆಂಬರ್ 11ಕ್ಕೆ ಓವಲ್ ಆಫೀಸ್ನಲ್ಲಿ ಮಾತನಾಡಿದ್ದ ಟ್ರಂಪ್ ಅಣ್ಣ ತಮ್ಮ ಎಂದಿನ ಶೈಲಿಯಲ್ಲಿ, ನಾವು ಭಾರತದೊಂದಿಗೆ ಒಪ್ಪಂದ ಮಾಡ್ಕೊಳ್ತಾ ಇದ್ದೀವಿ. ಸದ್ಯ ಅವರು ನನ್ನನ್ನು ಪ್ರೀತಿಸ್ತಾ ಇಲ್ಲ, ಆದ್ರೆ ಈ ಒಪ್ಪಂದ ಆದ ತಕ್ಷಣ ಪ್ರೀತಿಸೋಕೆ ಮತ್ತೆ ಶುರು ಮಾಡ್ತಾರೆ. ನಾವು ಭಾರತದೊಂದಿಗೆ ಫೇರ್ ಡೀಲ್ ಮಾಡ್ಕೊಳ್ಳೋಕೆ ತುಂಬಾ ಕ್ಲೋಸ್ ಅಲ್ಲಿದ್ದೀವಿ, ಹತ್ತಿರದಲ್ಲಿದ್ದೀವಿ. ಬೈಡನ್ಗಿಂತ ಒಳ್ಳೆ ಡೀಲ್ ಮಾಡ್ಕೊಳ್ತೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ರು. ಬೈಡನ್ ಬೆಂಚ್ ಮಾರ್ಕ್ ಅವರಿಗೆ. ಆದರೆ ಸಾಮಾನ್ಯವಾಗಿ ಟ್ರಂಪ್ ಇಂಥ ಗಾಳಿ ಹೇಳಿಕೆ ತಲೆ ಬಿಡೋದ್ರಲ್ಲಿ ನಿಸ್ಸಿಮರು. ಯಾವಾಗಲೂ ಏನೇನೋ ಮಾತಾಡ್ತಿರ್ತಾರೆ. ಮರುದಿನವೇ ಏನಾದ್ರು ಬೇರೆ ಹೇಳಿದ್ರು ಆಶ್ಚರ್ಯ ಇಲ್ಲ. ಏಪ್ರಿಲ್ನಲ್ಲಿ ಜಿನ್ಪಿಂಗ್ ಒಂದಿಗೂ ಎಲ್ಲ ಫೈನಲ್ ಆಗಿದೆ ಅಂತ ಹೇಳಿಬಿಟ್ಟಿದ್ರು. ಆದರೆ ಅದಾದಮೇಲೆ ಚೀನಾ ಅಮೆರಿಕದಿಂದ ಫೋನೇ ಬಂದಿಲ್ಲ ರೀ ಅಂತ ಹೇಳಿತ್ತು. ಮೋದಿಗೂ ಹೀಗೆ ಮಾಡಿದ್ರು. ಹೀಗಾಗಿ ಟ್ರಂಪ್ ಟ್ರೇಡ್ ಡೀಲ್ ಹೇಳಿಕೆಯನ್ನು ಅಷ್ಟು ಯಾರೂ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಆದ್ರೀಗ ಭಾರತ ಕೂಡ ಅದೇ ರೀತಿ ಹೇಳಿಕೆಯನ್ನು ಕೊಟ್ಟಿದೆ. ಟ್ರೇಡ್ ಡೀಲ್ ಫೈನಲ್ ಆಗ್ತಿರೋ ಸೂಚನೆ ಕೊಡ್ತಾ ಇದೆ. ಸೋಮವಾರ ಭಾರತ ಅಮೆರಿಕ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದ ಅಂತಿಮ ಹಂತದಲ್ಲಿದೆ. ಈ ವರ್ಷದ ಎಂಡ್ ಒಳಗಡೆ, ಅಂದರೆ ಡಿಸೆಂಬರ್ ಒಳಗಡೆ ಫೈನಲ್ ಆಗುತ್ತೆ ಅಂತ ಭಾರತದ ಅಧಿಕಾರಿಗಳು ಹೇಳಿರೋದನ್ನ ಈಗ ರಾಷ್ಟ್ರೀಯ ಮಾಧ್ಯಮಗಳು ಕನ್ಫರ್ಮ್ ಮಾಡ್ತಿವೆ. ಅಲ್ಲಿ ಇದರಲ್ಲಿ 2 ಭಾಗ ಇರುತ್ತೆ. ಒಂದು ಭಾಗ ಲೇಟ್ ಆಗ್ಬೋದು, ಆದರೆ ಇನ್ನೊಂದು ಭಾಗ ಶೀಘ್ರದಲ್ಲಿ ರೆಡಿ ಆಗುತ್ತೆ. ಇದರಲ್ಲಿ ರೆಸಿಪ್ರೋಕಲ್ ಟ್ಯಾರಿಫ್ ಕಮ್ಮಿ ಆಗುತ್ತೆ ಅಂತ ಅಧಿಕಾರಿಗಳು ಹೇಳಿಕೊಂಡಿದ್ದಾರೆ. ಜೊತೆಗೆ ಇದಕ್ಕೆ ಸಾಕ್ಷಿ ಅನ್ನುವಂತೆ ಇಬ್ಬರ ನಡುವೆ ಕೊಡುಕೊಳ್ಳುವಿಕೆ ವ್ಯವಹಾರಗಳು ಕೂಡ ಜೋರಾಗಿವೆ. ಹಾಗೆ ಸ್ನೇಹಿತರೆ, ಸಾಲು ಸಾಲಾಗಿ ಪಬ್ಲಿಷ್ ಆಗ್ತಿರೋ ಪ್ರತ್ಯೇಕ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ನೀವು ಜಾಯಿನ್ ಆಗಬಹುದು. ಹಾಗೆ 7 ಸ್ಯಾಂಡ್ಸ್ನವರ ನೆಕ್ಸ್ಟ್ ಟ್ರಿಪ್ ತಮಿಳುನಾಡು ರಾಮೇಶ್ವರಂ, ಡೀಟೇಲ್ಸ್ ಇಲ್ಲಿದೆ. ಆಸಕ್ತರು ಸ್ಕ್ರೀನ್ಶಾಟ್ ತಗೊಳ್ಳಿ, ಕಾಲ್ ಮಾಡಿ. ಟ್ಯಾರಿಫ್ ಇಳಿಸ್ತೀನಿ ಎಂದ ಟ್ರಂಪ್, ಗ್ಯಾಸ್ ತಗೊಳ್ತೀವಿ ಎಂದ ಭಾರತ. ಈ ಟ್ರೇಡ್ ಡೀಲ್ ನಲ್ಲಿ ದೊಡ್ಡ ಭಿನ್ನಾಭಿಪ್ರಾಯ ಇದ್ದಿದ್ದು ಕೃಷಿ ಮತ್ತು ಡೈರಿ ಉತ್ಪನ್ನ ವಿಚಾರದಲ್ಲಿ. ಟ್ರಂಪ್ ತಮ್ಮ ಮ್ಯಾಗಾ ಬೆಂಬಲಿಗರನ್ನ ಮೆಚ್ಚಿಸೋಕೆ ಭಾರತ ತಮ್ಮಿಂದ ಮೆಕ್ಕೆಜೋಳ ತಗೊಳ್ಳೇಬೇಕು, ಒಂದು ಬುಟ್ಟಿನೂ ತಗೊಳ್ತಾ ಇಲ್ಲ ಅಂತ ಹಠ ಹಿಡಿದಿದ್ರು. ಆದರೆ ಭಾರತ ಮಾತ್ರ ನಾವು ಏನು ಬೇಕಾದರೂ ತಗೋತೀವಿ, ಆದರೆ ಈ ಕೃಷಿ ಮತ್ತು ಡೈರಿ ತಂಟೆಗೆ ನೀವು ಬರಬೇಡಿ ಅಂತ ಹೇಳಿತ್ತು. ಯಾಕಂದರೆ ಮೊದಲನೇದು, ಅಮೆರಿಕದ ಜೆನೆಟಿಕಲಿ ಮಾಡಿಫೈಡ್ ಮೆಕ್ಕೆಜೋಳದ ಬಗ್ಗೆ ಭಾರತದಲ್ಲಿ ಒಂಥರ ಭಯ ಇದೆ ಜನಕ್ಕೆ. ಆ ಭಯಕ್ಕೆ ಸೈಂಟಿಫಿಕ್ ಆಧಾರ ಇದುವರೆಗೂ ಇಲ್ಲ ಅಂದರೂ ಕೂಡ ಭಾರತದಲ್ಲಿ ಒಂದಷ್ಟು ಜನ GM ಉತ್ಪನ್ನಗಳನ್ನು ಒಪ್ಪಲ್ಲ. ಜೊತೆಗೆ ಕೃಷಿ ಭಾರತದಲ್ಲಿ ರಾಜಕೀಯವಾಗಿ ಸೆನ್ಸಿಟಿವ್. ಹಾಗಾಗಿ ಅಮೆರಿಕದ ಅಗ್ರಿ ಪ್ರಾಡಕ್ಟ್ಸನ್ನು ಬಿಟ್ಕೊಳ್ಳೋ ಮಾತೇ ಇರಲಿಲ್ಲ. ಸರ್ಕಾರಗಳ ಅಸ್ತಿತ್ವದ ಪ್ರಶ್ನೆ. ಹೀಗಾಗಿ ಕೃಷಿ ಮತ್ತು ಡೇರಿ ಹಾಲಿನ ಉತ್ಪನ್ನಗಳನ್ನು ತಗೊಳ್ಳಲ್ಲ ಅನ್ನೋದು ಭಾರತದ ಸ್ಥಾಪಿತ ಘೋಷಿತ ನಿಲುವಾಗಿತ್ತು. ಒಂದ್ ವೇಳೆ ಮೆಕ್ಕೆಜೋಳ ಅಲೋ ಮಾಡಿದ್ರು ಕೂಡ ಎಥನಾಲ್ ಉತ್ಪಾದನೆಗೆ ಅದನ್ನ ಬಿಟ್ಕೊಳ್ಬಹುದು ಅನ್ನೋ ಲೆಕ್ಕಾಚಾರ ಇದೆ. ಹಾಗೆ ಸೋಯಾಬೀನ್ ಮತ್ತು ಡೈರಿ ಪ್ರಾಡಕ್ಟ್ಸ್ ಅನ್ನ ಕೂಡ ಒಂದಷ್ಟು ಕಂಡೀಷನ್ಸ್ ಒಂದಿಗೆ ಬಿಟ್ಕೊಳ್ಳೋ ಲೆಕ್ಕಾಚಾರ ಇದೆ ಅಂತ ಹೇಳಿ ಡೆಕ್ಕನ್ ಕ್ರಾನಿಕಲ್ ರಿಪೋರ್ಟ್ ಮಾಡಿದೆ. ಆದ್ರೆ ಕಂಡೀಷನ್ಸ್ ಏನು? ಜೆನೆಟಿಕಲಿ ಮಾಡಿಫೈಡ್ ಉತ್ಪನ್ನಗಳನ್ನ ಭಾರತ ಬಿಟ್ಕೊಳ್ಳುತ್ತಾ? ಬಿಟ್ಕೊಂಡ್ರು ಕೂಡ ಹಾಗಾದ್ರೆ ಫುಡ್ ಚೈನ್ಗೆ ಬರ್ದಿರಂಗ್ ನೋಡ್ಕೊಳ್ಳೋಕೆ ಆ ಸೋಯಾಬೀನ್ ಈ ಜಾನುವಾರುಗಳಿಗೆ ಆಹಾರವಾಗಿ ಕೊಡ್ತಾರ? ಹಾಗೆ ಡೈರಿ ಪ್ರಾಡಕ್ಟ್ಸ್ ಅಲ್ಲಿ ಹಾಲು ಬದಲಿಗೆ ರೆಡಿಮೇಡ್ ಡೈರಿ ಉತ್ಪನ್ನಗಳನ್ನ ಕೆಲವೊಂದನ್ನ ನಿರ್ದಿಷ್ಟ ಲಿಮಿಟ್ಸ್ ಅನ್ನ ಹಾಕಿ ಇಂತಿಷ್ಟು $1 ಬಿಲಿಯನ್ ಹೆಚ್ಚು ಮಾರಂಗಿಲ್ಲ ಅಂತ ಹಾಕಿ ಅವುಗಳನ್ನ ಅಲೋ ಮಾಡ್ತಾರ? ಅದೆಲ್ಲ ಇನ್ನೂ ಸ್ಪಷ್ಟ ಇಲ್ಲ. ಆದ್ರೆ ಈ ರಿಪೋರ್ಟ್ ಪ್ರಕಾರ ಇವೆಲ್ಲ ಚರ್ಚೆ ಆಗ್ತಾ ಇದೆ. ನಮಗೆ ಎಂತ ಡೀಲ್ ಸಿಗುತ್ತೆ ಅಂದ್ರೆ ಯುರೋಪಿಯನ್ ಯೂನಿಯನ್ಗಿಂತಲೂ ಕಮ್ಮಿ ದರದ ಟ್ಯಾರಿಫ್ ನಮಗೆ ಅನ್ವಯ ಆಗ್ಬಹುದು, 10-15% ಅಷ್ಟೇ ಅನ್ವಯ ಆಗಬಹುದು ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ. ಇನ್ನು ಸ್ಪಷ್ಟ ಇಲ್ಲ, ಇದು ಇನ್ನಷ್ಟೇ ಕನ್ಫರ್ಮ್ ಆಗಬೇಕು. ಬೇಕಿದ್ರೆ ತೈಲ ಮತ್ತು ಆಯುಧ ಖರೀದಿ ಜಾಸ್ತಿ ಮಾಡ್ತೀವಿ ಅನ್ನೋ ಆಪ್ಷನ್ ಇಟ್ಟಿದ್ರು. ಅದಕ್ಕೆ ತಕ್ಕಂತೆ ಭಾರತ ಈಗ ಅಮೆರಿಕದಿಂದ LPG ಗ್ಯಾಸ್ ಖರೀದಿಸೋಕೆ ಒಪ್ಪಿದೆ. ನಮ್ಮ ಹತ್ರ ಹೆಂಗೂ ಜಾಸ್ತಿ ಇಲ್ಲ, ಹೆಂಗಿದ್ರು ಇಂಪೋರ್ಟ್ ಮಾಡ್ಕೊಳ್ತೀವಿ, ಚೂರು ಟ್ರಂಪ್ಗೂ ಬಿಸ್ನೆಸ್ ಕೊಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ವರ್ಷಕ್ಕೆ ಬರೋಬ್ಬರಿ 22 ಲಕ್ಷ ಟನ್ LPG ಅನಿಲವನ್ನು ಅಮೆರಿಕದಿಂದ ಖರೀದಿ ಮಾಡೋಕೆ ಒಪ್ಕೊಂಡಿದ್ದಾರೆ. ಖುದ್ದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಈ ಒಪ್ಪಂದವನ್ನು ಅನೌನ್ಸ್ ಮಾಡಿದ್ದಾರೆ.
ಸಾಮಾನ್ಯವಾಗಿ ನಾವು ಕತರ್, UAE, ಸೌದಿ ಅಂತಹ ಗಲ್ಫ್ ರಾಷ್ಟ್ರಗಳಿಂದ ಗ್ಯಾಸ್ ಜಾಸ್ತಿ ತರಿಸ್ಕೊಳ್ತಾ ಇದ್ವಿ. ಯಾಕಂದರೆ ಶಿಪ್ಪಿಂಗ್ ಕಾಸ್ಟ್ ಕಮ್ಮಿ, ಇಲ್ಲೇ ಹತ್ತಿರದಲ್ಲಿ ಬಂದುಬಿಡುತ್ತೆ ಬೇಗ. ಆದ್ರೀಗ ಮೊದಲ ಬಾರಿಗೆ ಅಮೆರಿಕದಿಂದ ನಾವು ಗ್ಯಾಸ್ ಪರ್ಚೇಸ್ ಮಾಡೋಕ್ಕೆ ಹೊರಟಿದ್ದೀವಿ. ವರ್ಷಕ್ಕೆ 22 ಲಕ್ಷ ಟನ್ ಅಂದರೆ ಭಾರತಕ್ಕೆ ಬೇಕಾಗಿರೋ ಒಟ್ಟು ಗ್ಯಾಸ್ನಲ್ಲಿ 10% LPG ಮೇಲೆ ಅಮೆರಿಕ ನಮಗೆ ಪೂರೈಕೆ ಮಾಡುತ್ತೆ. ಸ್ವಲ್ಪ ದುಬಾರಿ ಆದರೂ ಕೃಷಿ ಬದಲು ಇಂಧನ ಕ್ಷೇತ್ರದಲ್ಲಿ ಭಾರತ ಸ್ವಲ್ಪ ಕಾಂಪ್ರಮೈಸ್ ಆಗ್ತಾ ಇದೆ. ಇದಕ್ಕೆ ಬದಲಾಗಿ ಅಮೆರಿಕ ಭಾರತಕ್ಕೆ ಟ್ಯಾರಿಫ್ ರಿಲೀಫನ್ನು ಕೊಡ್ತಾ ಇದೆ, ಟ್ಯಾರಿಫ್ ಇಳಿಸ್ತಾ ಇದೆ. ಸುಮಾರು 200 ಕೃಷಿ ಉತ್ಪನ್ನಗಳ ಮೇಲಿನ ಟ್ಯಾರಿಫನ್ನು ಟ್ರಂಪ್ ಇಳಿಸಿದ್ದಾರೆ. ಇದೇನು ಭಾರತಕ್ಕಷ್ಟೇ ವಿಶೇಷವಾಗಿ ಕೊಟ್ಟಿರೋ ರಿಲೀಫ್ ಅಲ್ಲ, ಎಲ್ಲ ರಾಷ್ಟ್ರಗಳಿಗೂ ಕೊಟ್ಟಿದ್ದಾರೆ. ಹಾಗೆ ಅಮೆರಿಕದಲ್ಲಿ ಆಹಾರ ಉತ್ಪನ್ನಗಳು ಸಿಕ್ಕಾಪಟ್ಟೆ ದುಬಾರಿ ಆಗ್ತಾ ಇದ್ವು, ಅದು ಕೂಡ ಇದೆ ಇಲ್ಲಿ ಆ ಡಿಸಿಷನ್ ತಗೊಂಡಿರೋದ್ರಲ್ಲಿ. ಆದರೆ 200 ಕೃಷಿ ಉತ್ಪನ್ನಗಳ ಸುಂಕ ಇಳಿಸಿರೋದ್ರಿಂದ ಭಾರತಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ನಮ್ಮ ಟೀ, ಕಾಫಿ, ಮಸಾಲ ಪದಾರ್ಥ, ಗೋಡಂಬಿ, ತರಕಾರಿ ಎಕ್ಸ್ಪೋರ್ಟರ್ಗಳಿಗೆ 50% ಟ್ಯಾರಿಫ್ ಇತ್ತು, ಅದೀಗ ತೆರವಾಗ್ತಾ ಇದೆ. ಇದರಿಂದ ಸುಮಾರು 2.5 3 ಬಿಲಿಯನ್ ಡಾಲರ್ ಮೌಲ್ಯದ ಭಾರತದ ರಫ್ತಿಗೆ ರಿಲೀಫ್ ಸಿಗುತ್ತೆ. ಇದರ ಜೊತೆಗೆ ಮೊದಲ ಹಂತದ ವ್ಯಾಪಾರ ಒಪ್ಪಂದ ಆದಮೇಲೆ ರೆಸಿಪ್ರೋಕಲ್ ಟ್ಯಾರಿಫ್ ಕೂಡ ತೆಗಿತೀನಿ ಅಂತ ಅಮೆರಿಕ ಭರವಸೆ ನೀಡಿದೆ. ನಿಮಗೆ ಗೊತ್ತಿರೋ ಹಾಗೆ ಸದ್ಯ ಅಮೆರಿಕ 2 ರೀತಿಯ ಟ್ಯಾರಿಫ್ ಹೇರಿದೆ. 25% ರೆಸಿಪ್ರೋಕಲ್ ಟ್ಯಾಕ್ಸ್, ನಾವು ಇಲ್ಲಿ ಅಮೆರಿಕದ ಉತ್ಪನ್ನಗಳಿಗೆ ಜಾಸ್ತಿ ಟ್ಯಾಕ್ಸ್ ಹಾಕ್ತೀವಿ ಅನ್ನೋ ಕಾರಣಕ್ಕೆ. ಮತ್ತೊಂದು 25% ರಷ್ಯಾದಿಂದ ತೈಲ ಖರೀದಿ ಮಾಡ್ತೀವಿ ಅನ್ನೋ ಕಾರಣಕ್ಕೆ ರಷ್ಯಾ ಟ್ಯಾಕ್ಸ್. ಅದರಲ್ಲೀಗ ಅಮೆರಿಕದ ರೆಸಿಪ್ರೋಕಲ್ ತೆರಿಗೆಯನ್ನು ರಿಮೂವ್ ಮಾಡಬಹುದು ಅಂತ ಹೇಳಲಾಗ್ತಿದೆ. ಇದರಿಂದ ಭಾರತ ಅಮೆರಿಕ ಟ್ರೇಡ್ ಹೆಚ್ಚಾಗೋದಲ್ಲದೆ ಮಾರ್ಕೆಟ್ ಮೇಲೂ ಕೂಡ ಪಾಸಿಟಿವ್ ಪರಿಣಾಮ ಬೀರುತ್ತೆ. ಎಷ್ಟು ದಿನ ಟ್ರೇಡ್ ಡೀಲ್ ಆಗ್ತಾ ಇಲ್ಲ, ಅನ್ಸರ್ಟೆಂಟಿ ಇದೆ ಅಂಥೇಳಿ ಮಾರ್ಕೆಟ್ ತುಂಬ ಅಸ್ಥಿರವಾಗಿತ್ತು. ಆದರೆ ಈ ಸುದ್ದಿಯಿಂದ ಮಾರ್ಕೆಟ್ ಮತ್ತೆ ಚಿಗುರು ನಿರೀಕ್ಷೆ ಇದೆ. ಟ್ರೇಡ್ ಡೀಲ್ ಫೈನಲ್ ಆದಮೇಲಂತೂ ಇನ್ನೂ ಚೆನ್ನಾಗಿ ಮೊಮೆಂಟಮ್ ಕಂಡುಕೊಳ್ಳೋ ನಿರೀಕ್ಷೆ ಇದೆ. 1 ವರ್ಷದಿಂದ ಕುಂಟುತ್ತಾ ಇದೆ ಮಾರ್ಕೆಟ್. ಈಗ ಆಲ್ರೆಡಿ ಕಳೆದ ವಾರದಿಂದ ಮಾರ್ಕೆಟ್ ಸ್ವಲ್ಪ ರಿಕವರಿ ಮೋಡ್ನಲ್ಲಿತ್ತು, ನೀವು ನೋಡಿರ್ಬೋದು. ಆದರೆ ಅಮೆರಿಕ ನಂಬೋದಾ? ಮುಂಚಿನ ಥರ ಇಬ್ಬರು ಫ್ರೆಂಡ್ಸ್ ಆಗ್ತಾರಾ? ಭಾರತ ಅಮೆರಿಕನ ಮತ್ತೆ ನಂಬೋದಾ ಅನ್ನೋ ಪ್ರಶ್ನೆ ಅದಿನ್ನೂ ತುಂಬ ದೂರ. ಯಾಕಂದರೆ ಭಾರತ ಅಮೆರಿಕ ನಡುವೆ ಇರೋದು ಕೇವಲ ವ್ಯಾಪಾರ ಸಮಸ್ಯೆ ಅಷ್ಟೇ ಅಲ್ಲ. ಹೌದು, ವ್ಯಾಪಾರ ದೊಡ್ಡ ಅಂಶನೇ, ಆದರೆ ಟ್ರಂಪ್ ಈ ವಿಚಾರದಲ್ಲಿ ಎಲ್ಲ ದೇಶಗಳೊಂದಿಗೂ ಕಿರಿಕ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ವ್ಯಾಪಾರದ ಜೊತೆಗೇನೆ ಅಮೆರಿಕ ಭಾರತಕ್ಕೆ ಸ್ಟ್ರಾಟಜಿಕಲಿ ಪೆಟ್ಟು ಕೊಡೋಕೆ ನೋಡ್ತಾ ಇದೆ. ನಮ್ಮ ವೈರಿ ಪಾಕಿಸ್ತಾನಕ್ಕೆ ಸವರ್ತಾ ಇದ್ದಾರೆ ಟ್ರಂಪ್. ಮುಖ್ಯವಾಗಿ ಪಾಕಿಸ್ತಾನದ ಹೊಸ ಸುಪ್ರೀಂ ಲೀಡರ್ ಥರ ಬೆಳೀತಾ ಇರುವಂತಹ ಅಥವಾ ಎಲ್ಲವನ್ನ ನುಂಗಿ ಅಧಿಕಾರವನ್ನು ಕೈಗೆ ಪವರ್ ಗ್ರ್ಯಾಬ್ ಮಾಡ್ತಿರುವಂತಹ ಆಸಿಮ್ ಮುನಿರಾ, ಆತನನ್ನು ಕರೆಸ್ಕೊಂಡು ವೈಟ್ ಹೌಸಲ್ಲೇ ಒಳಗೆ ಕರೆಸ್ಕೊಂಡು ಮುಚ್ಚಿದ ಕೋಣೆಯಲ್ಲಿ ತಿನ್ನಿಸಿ ಕಳಿಸಿದ್ರು ಟ್ರಂಪ್, ಚೆನ್ನಾಗಿ ಊಟ ಹಾಕಿ. ಸೊ ಕ್ಲೋಸ್ ಆಗ್ತಿದ್ದಾರೆ. ಕ್ರಿಪ್ಟೋ ಡೀಲ್ ಎಲ್ಲ ಆಗ್ತಾ ಇದೆ, ರೇರ್ ಅರ್ತ್ ಎಲ್ಲ ಮೈನಿಂಗ್ ಮಾಡ್ತಾರಂತೆ. ಮುಂದೊಂದು ದಿನ ಪಾಕಿಸ್ತಾನವನ್ನು ಅಮೆರಿಕ ಯಾವ ಥರ ಬೆಳೆಸುತ್ತೆ ಅಂದರೆ, ಪಾಕಿಸ್ತಾನದವರು ತೈಲ ಅವ್ರಿಗೆ ಮಾಡ್ಕೊಳ್ಳೋದು ಮಾತ್ರ ಅಲ್ಲದೆ ಭಾರತಕ್ಕೂ ರಫ್ತು ಮಾಡೋ ಲೆವೆಲಿಗೆ ಪಾಕಿಸ್ತಾನವನ್ನು ಅಮೆರಿಕದವರು ಬೆಳೆಸ್ತಾರಂತೆ. ಆ ರೀತಿ ಎಲ್ಲ ಹೇಳಿ ಈ ಟ್ರಂಪ್ ಈ ಮುನಿರ್ನನ್ನು ತೊಡೆ ಮೇಲೆ ಕೂರಿಸ್ಕೊಂಡು ಮುದ್ದಾಡಿ ಭಾರತವನ್ನು ಕೆಣಕ್ತಾ ಇದ್ದಾರೆ. ಇದನ್ನು ನೋಡಿ ಮುನೀರಾ ಅಂತೂ ಹದ್ದು ಮೀರಿ ಹೋಗಿದ್ದಾನೆ. ಆತನಿಗೆ ನಾನೊಂದು ಪಾಕಿಸ್ತಾನದಂಥ ರಾಷ್ಟ್ರದ ಸೇನಾ ಜನರಲ್ ಅನ್ನೋದು ಮರ್ತು ಹೋಗಿಬಿಟ್ಟಿದೆ. ತಾನೊಂಥರ ಬಾಲಮಂಗಳದ ಡಿಂಗ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ. ಈಗ ಸಿಕ್ಕದಂಗೆ ಹಾರಾಡ್ತಿದ್ದಾನೆ ಈ ಆಸಿಮ್ ಮುನೀರ್. ಸೊ ಇದು ಭಾರತದ ಭದ್ರತೆಯ ವಿಚಾರ. ಹೀಗಾಗಿ ಅದು ಸರಿ ಹೋಗುವವರೆಗೂ ಇಬ್ಬರ ಸಂಬಂಧ ಸುಧಾರಿಸೋಕೆ ಚಾನ್ಸೇ ಇಲ್ಲ. ಸದ್ಯಕ್ಕೆ ಭಾರತ ಆಗಿರೋ ಗಾಯಕ್ಕೆ ತಾತ್ಕಾಲಿಕ ಶಮನದ ರೀತಿಯಲ್ಲಿ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ತಗೊಳ್ಳೋಕೆ ನೋಡ್ತಾ ಇದೆ. ಏನದು? ವ್ಯಾಪಾರ. ಅಮೆರಿಕ ಭಾರತದ ಅತಿದೊಡ್ಡ ವ್ಯಾಪಾರ ಪಾಲುದಾರ. 130 ಬಿಲಿಯನ್ ಡಾಲರ್ಗೂ ಅಧಿಕ ಮೊತ್ತದ ಟ್ರೇಡ್ ನಾವು ಅವರೊಟ್ಟಿಗೆ ಮಾಡ್ತೀವಿ. ನಮ್ಮ 10-15% ವ್ಯಾಪಾರ ಅಮೆರಿಕ ಜೊತೆಗಾಗುತ್ತೆ. ಹೀಗಾಗಿ ಟ್ರಂಪ್ ಏನಾದರೂ ಮಾಡಿಕೊಳ್ಳಿ ಅಂತ ಸುಮ್ಮನಿರಕ್ಕಾಗಲ್ಲ. ಏನೇ ಮಾರ್ಕೆಟ್ ಡೈವರ್ಸಿಫಿಕೇಶನ್ ಮಾಡಿಕೊಂಡ್ರು ತಕ್ಷಣಕ್ಕೆ ಅಮೆರಿಕದ ಮಾರ್ಕೆಟ್ಗೆ ಪರ್ಯಾಯವಾಗಿ ಅಷ್ಟೊಂದು ಕಸ್ಟಮರ್ಸ್ನ, ಕ್ಲೈಂಟ್ಸ್ನ ಬೇರೆ ಕಡೆ ಹುಡ್ಕೋದು ಅಷ್ಟು ಈಸಿ ಇಲ್ಲ. ಸಾವಿರಾರು ಸಣ್ಣ ಕೈಗಾರಿಕೆಗಳು, ಲಕ್ಷಾಂತರ ಎಕ್ಸ್ಪೋರ್ಟರ್ಗಳ ಭವಿಷ್ಯ ಇದ್ರ ಮೇಲೆ ನಿಂತಿರುತ್ತೆ. ಹೀಗಾಗಿ ಮೊದಲು ಭಾರತ ಟ್ರೇಡ್ ಸರಿ ಮಾಡ್ಕೊಳ್ತಾ ಇದೆ. ಜೊತೆಗೆ ಅಮೆರಿಕದೊಂದಿಗೆ ಪೂರ್ತಿ ಪ್ರಮಾಣದ ವ್ಯಾಪಾರ ಒಪ್ಪಂದ ಆದರೆ ಭಾರತದ ಟ್ರೇಡ್ ಡಬಲ್ ಆಗುತ್ತೆ. ಬೈಲ್ಯಾಟ್ರಲ್ ಟ್ರೇಡ್ 500 ಬಿಲಿಯನ್ ಡಾಲರ್ಗೆ ತಲುಪಬಹುದು. ಇದರಿಂದ ದೇಶದ ಆದಾಯ ಹೆಚ್ಚೋದಲ್ಲದೆ ಸಾವಿರಾರು ಜನರಿಗೆ ಉದ್ಯೋಗ ಸೃಷ್ಟಿಯಾಗುತ್ತೆ, ಹೂಡಿಕೆ ಹರಿದು ಬರುತ್ತೆ. ಹೀಗಾಗಿ ಸದ್ಯ ಭಾರತ ವ್ಯಾಪಾರ ಸಂಬಂಧ ಸುಧಾರಿಸ್ಕೊಡ್ತಾ ಇದೆ. ಆದರೆ ಸ್ನೇಹಿತರೆ, ಪೂರ್ಣ ಪ್ರಮಾಣದಲ್ಲಿ ಭಾರತ ಅಮೆರಿಕ ಸಂಬಂಧ ಸರಿ ಹೋಗಬೇಕು ಅಂದರೆ ಅದಕ್ಕೆ ಟ್ರಂಪ್ ಇಳಿಬೇಕಾಗತ್ತೆ. ಟ್ರಂಪ್ರ ಅಧಿಕಾರಾವಧಿ ಮುಗಿಯೋವರೆಗೂ ಕೂಡ ಸ್ವಲ್ಪ ನಾವು ತಾಳ್ಮೆಯಿಂದ ಕಾಯಬೇಕಾಗತ್ತೆ. ಪಾಕ್ ಟ್ರಂಪ್ರನ್ನ ಪರ್ಸ್ನಲ್ ಆಗಿ ಆಮಿಷಗಳನ್ನು ಒಡ್ಡಿ ಬುಟ್ಟಿಗೆ ಹಾಕೊಂಡಿದೆ. ಹೀಗಾಗಿ ಈ ಅವಧಿಯಲ್ಲಿ ಅದು ಸರಿ ಹೋಗೋದು ಕಷ್ಟ. ನಾವು ನಿಮಗೆ ತುಂಬ ಸಲ ಹೇಳಿದ್ದೀವಿ, ಅಮೆರಿಕದ ಅಧ್ಯಕ್ಷರು 2ನೇ ಸಲ ಅಧಿಕಾರ ನಡೆಸೋಕೆ ವೈಟ್ ಹೌಸಿಗೆ ಬಂದಾಗ ಆ 2ನೇ ಅವಧಿಯ ಸೆಕೆಂಡ್ ಹಾಫ್ನಲ್ಲಿ ವೀಕ್ ಆಗ್ತಾರೆ. ಸೊ ಟ್ರಂಪ್ ಹಾಗೆ ಆಗ್ಬೋದು, ವೀಕ್ ಆಗ್ತಾ ಹೋಗ್ಬೋದು. ಆಮೇಲೆ ಟ್ರಂಪ್ಗೂ ಕೂಡ ಗೊತ್ತು ಇನ್ನೊಂದು 2.5 ವರ್ಷ 3 ವರ್ಷ ಪ್ರೆಸಿಡೆಂಟು, ಅದಾದಮೇಲೆ ಮಾಜಿ ಪ್ರೆಸಿಡೆಂಟ್ ಅಷ್ಟೇ. ಬಿಸ್ನೆಸ್ ಮ್ಯಾನ್, ವಾಪಸ್ ಹೋಗಬೇಕು, ಬಿಸ್ನೆಸ್ ಮಾಡಬೇಕು, ತನ್ನ ಮಕ್ಕಳು ಬಿಸ್ನೆಸ್ ಇದೆ ಭಾರತ ಸೇರಿ ಜಗತ್ತಿನಾದ್ಯಂತ. ಸೊ
ಯಾರಿಗೆಲ್ಲ ಈಗ ಉರ್ಸಿದಾರೋ ಟ್ರಂಪ್ ಈಗ ಜಗತ್ತಿನ ಪ್ರಮುಖ ರಾಷ್ಟ್ರಗಳಿಗೆ, ಪ್ರಮುಖ ಎಕಾನಮಿಗಳಿಗೆ, ಅಲ್ಲೆಲ್ಲ ಈಗ ಆ ಊರಿಗೆ ಟ್ರಂಪೇ ತಮ್ಮ ಕೈಯಾರ ಮುಲಾಮ್ ಹಚ್ಕೊಂಡು ಹೋಗ್ಬೇಕೆಲ್ಲ ಒಬ್ರೊಬ್ರಿಗೆ. ಇಲ್ಲ ಅಂತ ಹೇಳಿದ್ರೆ ಒಂದ್ಸಲಿ ಮನುಷ್ಯ ಕೆಳಗಿಳಿಯೋದೇ ನೋಡ್ತಿರ್ತಾರಲ್ಲ, ಆಮೇಲೆ ಇವ್ರಿಗೆ ಆಟ ಆಡ್ಸೋದು ಹೆಂಗೆ ಅಂಥೇಳಿ ಈ ಸರ್ಕಾರಗಳಿಗೂ ಕೂಡ ಗೊತ್ತಿರುತ್ತೆ ಟ್ರಂಪ್ರ ಪರ್ಸನಲ್ ಬಿಸ್ನೆಸ್ಗಳನ್ನು ಹೆಂಗೆ ಆಟ ಆಡ್ಸೋದು ಅಂತೇಳಿ. ಅದು ಟ್ರಂಪ್ಗೂ ಕೂಡ ಗೊತ್ತು. ಹಾಗಾಗಿನೇ ಈ ಟ್ಯಾರಿಫ್ ಹುಚ್ಚಾಟ ಆರಂಭ ಮಾಡಿ 7-8 ತಿಂಗಳಲ್ಲೇ ಈಗ ನಿಧಾನಕ್ಕೆ ವಾಪಸ್ ದಾರಿಗೆ ಬರೋಕೆ ಟ್ರಂಪ್ ಕೂಡ ನೋಡ್ತಾ ಇದ್ದಾರೆ. ಅವ್ರಿಗೀಗ ಒಂದು ಆಫ್ ರ್ಯಾಂಪ್ ಬೇಕು, ಇದರಿಂದ ಹೊರಗೆ ಬಂದು ಓಕೆ ನಾನು ಗೆದ್ದೆ ಅಂತ ಅವರು ಕೂಡ ಹೇಳ್ಕೊಳ್ಬೇಕು. ಅದಕ್ಕೆ ಡೀಲ್ ಮಾಡ್ಕೊಳ್ಳಿ ಅಂತ ಎಲ್ಲರೊಟ್ಟಿಗೂ ಬೆನ್ನು ಬಿದ್ದಿದ್ದಾರೆ. ಈಗ ಅಮೆರಿಕಾಗೆ ಫೇವರ್ ಆಗೋ ಸಣ್ಣ ಪುಟ್ಟ ಡಿಸಿಷನ್ ಆದರೂ ಕೂಡ ಸಾಕು, ಬಹಳ ಖುಷಿ ಆಗುತ್ತೆ ಟ್ರಂಪ್ಗೆ. ನೋಡ್ರಿ ಟ್ಯಾರಿಫ್ ಹಾಕಿದ್ರೆ ಮಾಡಿಸ್ಕೊಂಡೆ ನೋಡ್ರಿ ಅಂತ ಹೇಳಕ್ಕೆ. ಆಮೇಲೆ ಟ್ಯಾರಿಫ್ ತೆಗೆದು ಸಹಜ ಸ್ಥಿತಿಗೆ ಹೋಗೋಣ ಅನ್ನೋದು ಕೂಡ ಟ್ರಂಪ್ ಲೆಕ್ಕಾಚಾರ ಇರ್ಬೋದು. ಸೊ ಸಂಬಂಧ ಸ್ವಲ್ಪ ಸುಧಾರಿಸ್ಕೊಂಡು ಹೋಗ್ಬೋದು. ಆದರೆ ಟ್ರಂಪ್ ಇಳಿದು ಹೋಗೋ ತನಕ 3 ವರ್ಷಗಳ ತನಕ ಪೂರ್ತಿ ಅಮೆರಿಕನ್ ನಂಬೋದು ಕಷ್ಟ. ಯಾವಾಗ ಬೇಕಾದರೂ ಇವರು ಉಲ್ಟಾ ಹೊಡಿಬೋದು, ತಿರುಗಿ ಬೀಳ್ಬೋದು. ಅದಾದಮೇಲೆ ನೆಕ್ಸ್ಟ್ ಏನಾಗ್ಬೋದು ಅನ್ನೋ ಪ್ರಶ್ನೆ ಕೆಲವ್ರ ಮನಸ್ಸಲ್ಲಿ ಇರ್ಬೋದು. ಟ್ರಂಪ್ ಹೋದ್ಮೇಲೆ ಏನು ಕತೆ, ಅಥವಾ ಅಧಿಕಾರದಿಂದ ಇಳಿದ ಮೇಲೆ ಏನು ಕತೆ ಅಂಥೇಳಿ. ಅದಾದಮೇಲೆ ಡೆಮೋಕ್ರ್ಯಾಟ್ಸ್ ಬಂದರೆ ಅವರು ಮೇಲೂ ಅಲ್ಲ ಕೆಳಗೂ ಅಲ್ಲ, ಒಂದು ಹಂತದಲ್ಲಿ ಒಂದೇ ರೀತಿ ಇನ್ಸ್ಟಿಟ್ಯೂಷನಲ್ಲಿ ತಗೊಂಡು ಹೋಗ್ತಿರ್ತಾರೆ ಸರ್ಕಾರಗಳನ್ನು. ಸೊ ಸ್ಟೇಬಲ್ ಸಂಬಂಧಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಂದುಕೊಳ್ಳಬಹುದು. ಆದರೆ ರಿಪಬ್ಲಿಕನ್ಸೇ ಬಂದರೆ ಮುಂಚೆ ಎಲ್ಲ ಆಗಿದ್ರೆ ಅದರ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ನಲ್ಲಿ 2 ಪಕ್ಷಗಳು ಹುಚ್ಚಾಟ ಆಡ್ತಿರಲಿಲ್ಲ. ರಿಪಬ್ಲಿಕನ್ಸ್ ಮತ್ತು ಡೆಮೊಕ್ರಾಟ್ಸ್ ಇಬ್ಬರು ಕೂಡ ರಾಷ್ಟ್ರೀಯ ಮಹತ್ವದ ವಿಚಾರಗಳಲ್ಲಿ ಸ್ಟೆಬಿಲಿಟಿ ಮೇಂಟೈನ್ ಮಾಡ್ತಾಯಿದ್ರು. ಆದರೆ ಟ್ರಂಪ್ ಆದಮೇಲೆ ಹೇಳೋಕ್ಕಾಗಲ್ಲ, ಯಾಕಂದರೆ ವೈಸ್ ಪ್ರೆಸಿಡೆಂಟ್ JD ವ್ಯಾನ್ಸ್ ಅವರು ಟ್ರಂಪ್ರ ಶಿಷ್ಯಂತರ ಆಡೋಕ್ಕೆ ಶುರು ಮಾಡಿದ್ದಾರೆ. ಜೊತೆಗೆ ರಿಪಬ್ಲಿಕನ್ ಪಾರ್ಟಿ ಒಳಗಡೆ ಟ್ರಂಪಿಸಮ್ ಶುರುವಾಗಿದೆ. ಮ್ಯಾಗಾ ಬೆಂಬಲಿಗರ ಪ್ರತ್ಯೇಕ ಕೂಟ ಇದೆ. ಸೊ ಟ್ರಂಪ್ ರಿಪಬ್ಲಿಕನ್ ಪಾರ್ಟಿ ಒಳಗಡೆ ಸ್ಟ್ರಾಂಗ್ ಫೋರ್ಸ್ ಆಗಿ ಆ ಟ್ರಂಪಿಸಮ್ ಅನ್ನೋದು ಸ್ಟ್ರಾಂಗ್ ಐಡಿಯಾ ಆಗಿ ಉಳ್ಕೊಳ್ತು ಅಂತ ಹೇಳಿದ್ರೆ, ನೆಕ್ಸ್ಟ್ ಬರೋರು ಕೂಡ ಟ್ರಂಪ್ಗಿಂತ ಇನ್ನೂ ಕ್ರೇಜಿಯಾಗಿ ನಾನು ಬಿಹೇವ್ ಮಾಡ್ತೀನಿ, ಬೇಕಾದ್ರೆ ಓಟ್ ಹಾಕಿ ಅಂತ ಕೇಳಿ ಗೆದ್ದು ಬಂದರೆ ಎಗೇನ್ ಈ ಹುಚ್ಚಾಟ ಕಂಟಿನ್ಯೂ ಆದರೂ ಕೂಡ ಆಗಬಹುದು, ಹೇಳೋಕ್ಕಾಗಲ್ಲ. ಹೀಗಾಗಿ ಜಾಸ್ತಿ ಡಿಪೆಂಡ್ ಆಗದೆ ನಾವು ಸ್ವಾವಲಂಬಿ ಆಗೋದ್ರ ಕಡೆ ಗಮನ ಕೊಡಬೇಕು. ನಮ್ಮ ಟ್ರೇಡನ್ನು ಡೈವರ್ಸಿಫೈ ಮಾಡ್ಕೋಬೇಕು. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ಪನ್ನು ಆಸಕ್ತರು ಜಾಯ್ನ್ ಆಗ್ಬೋದು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.